ಹೆಚ್ಚ ಕಡಿಮೆ ಅನಬಾರದು ಅಂದರ ಶಕ್ತಿ ಸಂಬನ ಸರಿಯಲ್ಲ ನಮ್ಮ ಜೋಡಲ್ಲ ಹೆಚ್ಚ ಕಡಿಮೆ ಅನಬಾರದು ಅಂದರ ಶಕ್ತಿ ಸಂಬನ ಸರಿಯಲ್ಲ ಪರಮಾತ್ಮನ ಪಾರ್ವತಿ ಕೇಳತಾಳುವ ಏನಂತ ಯಾ ಪಾರ್ವತಿ ಕೇಳ್ತಾಳ ಯಾರಪ್ಪ ಯಾ ಪಾರ್ವತಿ ಕೇಳ್ತಾಳ ಅಂದ್ರ ಕೈಲಾಸದಾಗಿದ್ದಂತ ಪಾರ್ವತಿ ಕೇಳಾಕತ್ತಾಳ ಯಾರನ್ನ ಕೇಳ್ತಾಳು ಪರಮಾತ್ಮನ ಆ ಸಾಕ್ಷಾತ್ ನನ್ನ ಭಗವಂತನ ಕೇಳಾಕತ್ತಾಳ ಹೌದು ಏ ಭಗವಂತ ಈ ಭೂಮಿ ಹೆಂಗ ಸಜ್ಜು ಮಾಡಿದಿ ಹೌದು ಅಷ್ಟು ದಿಕ್ಕುಗಳು ಹೆಂಗ ಮಾಡಿದೆ ಅಷ್ಟು ಪಾಲಕರನ್ನ ಹೆಂಗ ಮಾಡಿದೆ ಸೂರ್ಯ ಚಂದ್ರಾದಿಗಳನ್ನ ಹೆಂಗ ತಯಾರು ಮಾಡಿದಿ ಹೌದು ಈ ಜಗತ್ತನ್ನ ಹೆಂಗ ನಿರ್ಮಾಣ ಮಾಡಿದೆ ಅಂತ ಹೇಳಿ ನೀರ್ ನಿರಾಕಾರ ಆಚ ಕಡೆ ನೀ ಹೆಂಗಿದ್ದೆ ಅಂತೇಳಿ ಪಾರ್ವತಿ ಕೇಳಾಕತ್ತಾಳ ಪರಮಾತ್ಮನ ಹೌದು ಅಲ್ಲಿ ಆ ಪಾರ್ವತಿ ಪರಮಾತ್ಮನ ಕೇಳಾಕತ್ತಾಳು ಇಲ್ಲಿ ಮಶೀಬ್ನಾಳ ಪಾರ್ವತಿ ಬಂದು ಕಣದಾಳ ಪರಮಾತ್ಮನ ಕೇಳಾಕತ್ತಾಳ ಏನಂತ ಏನು ನಡೆದೈತಿ ನಿನ್ನ ಭಗವಂತನಿಂದ ಅಂತ ಹೇಳಿ ಹೌದು ಅದಕ್ಕೆ ನನ್ನ ಪರಮಾತ್ಮ ಪಾರ್ವತಿ ಮುಂದೆ ಏನಂತ ಹೇಳ್ತಾನ ತಿಳ್ಕೋ ವಿದ್ಯಾ ಹಾ ಏ ಪರಮಾತ್ಮನ ಪಾರ್ವತಿ ಕೇಳತಾಳು ಏ ಕೈಯ ಮುಗದ ಬಾಡಿಯ ಲೀಲಾ ಮತ್ತೊಮ್ಮೆ ಕೇಳ ಕೈಯ ಮುಗದ ಬಾಡಿಯ ಲೀಲಾ ಏ ಸೃಷ್ಟಿ ಆಕಾರವಿದು ಹೆಂಗಂತ ಹೇಳರೆ ಮಾಡಬ್ಯಾರಿ ಸ್ವಾಮಿ ತಪಶೀಲ ಸೃಷ್ಟಿ ಆಕಾರವಿದು ಹೆಂಗಂತ ಹೇಳರೆ ಮಾಡಬ್ಯಾರಿ ಸ್ವಾಮಿ ತಪಶೀಲ ಏ ಸಂಬ ಹೇಳತನು ಶಕ್ತಿ ಪಾರ್ವತಿಗೆ ಏ ಪ್ರಥಮ ಪೈಲವೇನು ಎದ್ದೇದಿಲ್ಲ ಮತ್ತೊಮ್ಮೆ ಕೇಳ ಪ್ರಥಮ ಪೈಲವೇನು ಎದ್ದೇದಿಲ್ಲ ಏಳು ಪಾಥಳವಿಲ್ಲ ಎಕ್ವೇಸ ಸ್ವರಾಗಿಲ್ಲ ನೀನು ಮೊದಲಾಗ ಎದ್ದೇದಿಲ್ಲ ಏಳು ಪಾಥಳವಿಲ್ಲ ಎಕ್ವೇಸ ಸ್ವರಾಗಿಲ್ಲ ನೀನು ಮೊದಲಾಗ ಎದ್ದೇದಿಲ್ಲ ಅಷ್ಟ ದಿಕ್ಕಗಳು ಅಷ್ಟ ವಾಸುಗಳು ಸಪ್ತ ಸಮುದ್ರ ಏನೇನು ಇಲ್ಲ ಮತ್ತೊಮ್ಮೆ ಕೇಳ ಸಪ್ತ ಸಮುದ್ರ ಏನೇನು ಇಲ್ಲ ಅಷ್ಟ ದಿಕ್ಕ ಇಲ್ಲ ಸೂರ್ಯ ಚಂದ್ರರಿಲ್ಲ ಮೇಲೆ ಆಕಾಶ ಎದೆದಿಲ್ಲ ಮುಗಿಲ್ಲ ಅಷ್ಟ ದಿಕ್ಕ ಇಲ್ಲ ಸೂರ್ಯ ಚಂದ್ರರಿಲ್ಲ ಮೇಲೆ ಆಕಾಶ ಎದೆದಿಲ್ಲ ಮುಗಿಲ್ಲ ನಿರಂಕಾರ ಎತ್ತಾದನೆ ಮಯತ್ತಾದನೆ ಮಯತ್ತಾದನೆ ಮಾದನೆ ಎತ್ತಾದನೆ ನೀರಿನೊಳಗ ಇರವ ಪರಬ್ರಹ್ಮ ಅವನಿಂದ ಆಗುದು ಸಂಗ್ರಾಮ ಆಗುದು ಸಂಗ್ರಾಮ ಆಗುದು ಸಂಗ್ರಾಮ ಸಂಗ್ರಾಮ ಆಗುದು ಸಂಗ್ರಾಮ ಆಚೆ ಕಡೆ ಯಾರು ಇಲ್ಲೋ ತಮ್ಮ ಆಕಾರ
ನಿರಾಕಾರ ಓಂಕಾರ ಜಯಕಾರ ಆಕಾರ ನಿರಾಕಾರ ಓಂಕಾರ ಜಯಕಾರ ಆಕಾರ ನಿರಾಕಾರ ಓಂಕಾರ ಜಯಕಾರ ಆಚೆ ಕಡೆ ಮಾತ್ಯಾರಿಲ್ಲ ಎತ್ತ ಕಡೆ ಮೇಳ ಮಾರಲಂದರ ಸರಿ ಸಂಬಳ ಸರಿಯಲ್ಲ ಅದಕ್ಕೆ ಮತ್ತೇನಂತ ಕೇಳ್ತಾಳು ಏನ್ ಕೇಳ್ತಾರ ತಮ್ಮ ಭಾಳ ಚಂದ ಕೇಳಕ್ ಹತ್ಯಾಳ ಹಂಗ ಯಾಕಂದ್ರೆ ಈಗ ಸದ್ಯ ನಾವು ದುಡಿಬೇಕಾದ್ರ ಹೌದು ಅಲ್ಲಿದ ಹಿಡಿದು ಇಲ್ಲಿ ಮಟ ನಾವು ದುಡಿಬೇಕಾದ್ರ ಹಾ ದುಡಿಯಾಕ ನೀ ಇಲ್ಲಿಯಾಗಟ್ಟ ಯಾಕೆ ಬಂದದಿ ಹೌದು ಮತ್ತು ದೇವರತ್ ನೀ ಅಲ್ಲೇ ಕುಂಡ್ಬೇಕಾಗಿತ್ತಲ್ಲ ಕಣದಾಳದಾಗ ತೀಕಿ ಹೇಳಾಕೈತ್ಯಾಳ ಹೌದು ಮತ್ತು ನಾವು ದೇವರತ್ ಅಲ್ಲೇ ಕುಂಡ್ಬೇಕಾದ್ರ ಹಾ ನಾವು ಇಲ್ಲಿಗೆ ಯಾಕೆ ಬಂದದಿ ವಿದ್ಯಾ ಯಾತಕ್ಕೆ ಬಂದಾರಿಪ್ಪ ಇಲ್ಲಿಗೆ ಯಾಕೆ ಬಂದದ್ವಿ ಅಂದ್ರೆ ನಾವೇನು ಇಲ್ಲಿ ದೇವ್ರು ಇಲ್ಲ ಅಂತೇಳಿ ಬಂದಿಲ್ಲ ಇಲ್ಲ ದೇವರ ಇಲ್ಲೂ ಅದಾನ ಅಂತೇಳಿ ನಮ್ಮನ್ನ ಇಲ್ಲಿ ಮಠ ಕರೆಸ್ಯಾರ ಹೌದು ಅದಕ್ಕೆ ದೇವರ ಜಾತ್ರೆ ಇಲ್ಲೂ ಮಾಡಕ್ಕೆ ಹತ್ಯಾರ ಹೌದು ದೇವರ ಜಾತ್ರೆ ಮೊಹರಂ ಅಂದ್ರೆ ಇಲ್ಲಿ ಆಟ ಚಾಲು ಇಲ್ಲ ವಿದ್ಯಾ ಇಲ್ಲ ಯಾಕಂದ್ರೆ ಈಕೆಗೆ ಕನಸು ಬಿದ್ದೈತಿ ಏನಂತೇಳಿ ಹೆಂಗಪ್ಪ ಈ ಗುಬ್ಬ್ಯಾಡ ಊರಾಗಟ್ಟ ಈ ಮೊಹರಂ ಮಾಡತ್ತಾರ ಆಮೇಲೆ ತಿಕ್ಕಿ ಕನಸು ಬಿದ್ದೈತಿ ಹೌದು ವಿದ್ಯಾ ಇದು ಭಗವಂತ ಹೆಂಗೈತಿ ಭಗವಂತನ ಆಟ ಹಂಗೈತಿ ಭಗವಂತನ ಆಟ ಹೆಂಗೈತಿ ಅಂದ್ರೆ ಇಡೀ ಜಗತ್ತಕ್ಕೆ ಎಲ್ಲ ಕಡೆ ಚಾಲು ಐತಿ ಕರ್ನಾಟಕ ಮಹಾರಾಷ್ಟ್ರಕ್ಕೆ ಎಲ್ಲ ಕಡೆ ಚಾಲು ಐತಿ ಎಲ್ಲ ಕಡೆ ಚಾಲು ಐತಿ ಆದ್ರೆ ವಿದ್ಯಾ ಏನು ಕೇಳ್ತಾಳು ಏನ್ ಕೇಳ್ತಾಳಪ್ಪ ಅಂತ ನಿನ್ನ ದೇವ್ರು ದೊಡ್ಡವಿತ್ತಂದ್ರೆ ನಿನ್ನ ಮನಿ ಒಳಗ ದೇವ್ರ ನಾಮಸ್ಮರಣೆ ಮಾಡಬೇಕಾಗಿತ್ತು ಹೌದು ನೀ ಇಲ್ಯಾಕ ಬಂದ್ ಮಾಡತ್ತೈತಿ ತೀಕಿ ಕೇಳಾಕೈತಿ ಹೇಳ ಹೌದು ಯಾಕಂದ್ರೆ ನಾಮಸ್ಮರಣೆ ಅಲ್ಲಿ ಹಿಡಿದು ನಾವು ಗುಬ್ಬ್ಯಾಡ ಗ್ರಾಮಕ್ಕೆ ಬರ್ಬೇಕಾದ್ರ ಆ ದೇವರ ನಮ್ಮನ್ನ ಇಲ್ಲಿ ಮಠ ಕರ್ಸ್ಕೊಂಡಾನ ಹೌದು ಯಾಕಂದ್ರೆ ಆ ದೇವರ ಆಶೀರ್ವಾದ ನಮ್ಮ ಮ್ಯಾಲ ಐತಂತ ತಿಳ್ಕೊಂಡ ನಾವು ಬಂದ ಅವನ ಮುಂದೆ ನಾವು ಕಾರ್ಯಕ್ರಮ ಮಾಡ್ಬೇಕಾಗೈತಿ ವಿದ್ಯಾ ಹಂಗ ನಿನ್ನ ಮೇಲೂ ಅವನ ಆಶೀರ್ವಾದ ಐತ ತಿಳ್ಕೊಂಡ ನೀನು ಬರ್ಬೇಕಾಗೈತಿ ಹೌದು ಅದಕ್ಕೆ ದುಡ್ಕೋತ ಅಲ್ಲೇ ಕೂತ್ರ ಸಿಗ್ತೈತನ ಅಂತ ನೀ ಕೇಳ್ತಿ ಖರೆ ಅದಕ್ಕೆ ಒಂದು ಮಾತು ಹೇಳ್ತಾರ ಜ್ಞಾನಿಗಳು ಏನ್ ಹೇಳ್ತಾರು ದಡದಿಂದ ದುಡಿದವರಿಗೆ ದುಡಿದಷ್ಟ ಕೂಲಿ ದುಡಿಲಾರದ ಕಡಮೂರು ಕಣಿಗೆ ಬಿಡೋದೋ ಯಮ ಜೋಲಿ ಅಂತ ಹೇಳ್ತಾರ ನಿಮ್ಮ ಅವ್ವನ ಜೋಲಿ ಅಂದಾರ ನಿಮ್ಮ ಅವ್ವನ ಜೋಲಿ ಅಂದಿಲ್ಲ ವಿದ್ಯಾ ಅಪ್ಪನ ಜೋಲಿ ಅಂದಾರ ಹೌದು ಎಲ್ಲದಕ್ಕೂ ಅಪ್ಪನ ಹೆಸರು ಬರ್ಬೇಕಾಗೈತಿ ನಿಮ್ಮ ಅವ್ವನ ಹೆಸರು ಬರಕ ಮೇಳಿಲ್ಲ ಅದು ನಡಿಬಿಡಿ ಕಿಡಿಬಿಡಿ ಹಂಗ ಮಾಡ್ತೈತಮ್ಮ ಏನ್ ಮಾಡ್ತೈತಿ ನಿನ್ನಲ್ಲಿ ಹಾನು ನೀ ನೋಡಿಲ್ಲ ಎಲ್ಲಿ ಹುಡುಕಿದಾರಿಲ್ಲ ಎಲ್ಲೆಲ್ಲೂ ಇಲ್ಲ ಹೇಳ್ತಾರು ಎಷ್ಟ್ ಚಂದ ಹೇಳ್ತಾಳ ನೋಡ್ತಮ್ಮ ಶಿವ ಎಲ್ಲೆಲ್ಲೂ ಇಲ್ಲ ಹಾ ಹುಡುಕಿದ್ರ ಇಲ್ಲ ಭೇಟಿ ಆದ್ರ ಇಲ್ಲ ತಲಿಯ ತೆಳಗ ಮಾಡಿ ಕಾಲ ಮ್ಯಾಲ ಮಾಡಿ ಜೋಜಾಡಿದರಿಲ್ಲ ಮ್ಯಾಲ ಮಾಡಿ ತೆಳಗ ಮಾಡಿ ಏನು ಬೇಕಾದ ಮಾಡ ನಡಬಾರಕ ಮಾಡಿ ಏನು ಮಾಡಿನು ಇಲ್ಲ ತಾವ ಹಾ ಮತ್ತ ದೇವ್ರ ಇಲ್ಲ ಅಂದ್ರೆ ಇಲ್ಲಿ ಅದಕ್ಕೆ ಎಷ್ಟು ಮಂದಿ ಕೂಡ್ಯಾರ ಶಿವ ನಿನ್ನಲ್ಲಿ ಹಾನು ನೀ ನೋಡಿಲ್ಲ ಎಲ್ಲಿ ಹುಡುಕಿದಾರಿಲ್ಲ ಎಲ್ಲೆಲ್ಲೂ ಇಲ್ಲ ನೀ ಎಲ್ಲಿ ಹುಡುಗಿರು ಸಿಗಂಗಿಲ್ಲ ಅವ್ ನಿನ್ನಲ್ಲಿ ಅಂತ ಹೇಳ್ತಾರ ಮತ್ತ ಯಾಕಂದ್ರೆ ನಮ್ಮ ಭಗವಂತನ ಆಟ ಹೆಂಗೈತಿ ಮತ್ತು ಹೊಳೆ ಎಲ್ಲಿದಾನಂತ ಕೇಳ್ತಾರೆ ನನ್ನ ಭಗವಂತ ಅಂದ್ರ ಅದಾನ ಹೌದು ಅದಾನು ನೀ ಇಲ್ಲ ಅಂದ್ರೆ ನಿನ್ನ ಸನಿದಾಗ ಸುದಿಕ್ ಅವ್ ಬರಂಗಿಲ್ಲ ನೀನ ಭಗವಂತ ಆತ ದುಡದೆ ಅಂದ್ರೆ ನಿನಗ ಬಂದ ಅವ್ ಭೇಟಿ ಹಾಕಾನ ನಿನಗ ಅವ್ ಸಿಗತಾನ ನೀ ಏನು ಬೇಡ್ತಾನ ಅದನ್ನ ಕೊಡ್ತಾನ ಕೊಟ್ಟ ನಿನಗ ಆಶೀರ್ವಾದ ಮಾಡ್ತಾನ ಹೌದು ಮತ್ತ ನೀ ಎಲ್ಲಿದಿ ನೀ ಇಲ್ಲ ಅಂದೆ ಅಂದ್ರೆ ಅವ್ ನಿನ್ನ ಸನಿದಾಗ ಬರಂಗಿಲ್ಲ ನಿನಗ ಅವ್ ಕಾಣಿಸಂಗಿಲ್ಲ ನಿನಗ ಅವ್ ಮುಕ್ತಿ ಕೊಡಂಗಿಲ್ಲ ಸಾಕಾಗ ಮಟ್ಟ ಕೊಡ್ತಾನ ಕೊಡ್ಬೇಕಾದ್ರೆ ಮತ್ತ ಅಂತ ದೇವ್ರ ಇಲ್ಲತ್ ನೀ ಹೇಳ್ತಿ ಆದ್ರ ನಿಮ್ಮ ಹೆಣ್ಮಗಳು ಒಬ್ಬಾಕಿ ಏನ್ ಮಾಡ್ಯಾಳ ಮುಕ್ತಿಗೆ ಹೋಗ್ಬೇಕಾದ್ರ ನಮ್ಮ ಗಂಡ ದೇವ್ರ ನಾಮಸ್ಮರಣೆ ಮಾಡ್ಯಾಳ ಯಾರಾಕಿ ಯಾರಂದ್ರ ಮಾಸ್ತರ ಯಾರ ಆರ್ಯಾಣದಾಗಿದ್ದಳ ಯಾರಾಕಿ ಅಕ್ಕಮಾದೇವಿ ಏನ್ ಮಾಡ್ಯಾಳು ತಮ್ಮ ಗಾಂಡ ತಿನ್ನೋದ್ರ ತಿರುಗಾಡ್ತಾಳ ಗಾಂಡ ಅಂತ ತಿರುಗಾಡ್ತಾಳ ಅಂದ್ರ ಹಂಗಾಗಿಲ್ಲ ಹಂಗ ನಿಮ್ಮ ಅಕ್ಕಮಾದೇವಿ ಆಕೆ ಮಾಡಿದ ಘಟನಾ ಹೇಳ್ಬೇಕಾಗೈತಿ ಅದಕ್ಕಾಕಿ ಅಕ್ಕಮಾದೇವಿ ಏನ್ ಮಾಡ್ಯಾಳ ಅಂದ್ರ ಏನ್ ಮಾಡ್ಯಾಳ ಮಾಡ್ಕೊಂಡ ಗಂಡನ ಜೋಡಿ ಹಾಕಿ ಜಲಮ ಮಾಡಿಲ್ಲ ಹೌದು
ಮಾಡ್ಕೊಂಡ ಗಾಂಡಿವ್ ನನಗೆ ಬ್ಯಾಡ ಸ್ವತಃ ನನ್ನ ಮಲ್ಲಿಕಾರ್ಜುನ ನಾ ಮಾಡ್ಕೋಬೇಕದನ್ನ ತಿಳಿ ಹಾಕಿ ಬಂದಾಳ ಅಕ್ಕ ಮಾದೇವಿ. ಹೌದು. ಯಾರು ನಾಮಸ್ಮರಣೆ ಮಾಡ್ಯಾಳ? ಮಲ್ಲಿಕಾರ್ಜುನ. ನನ್ನ ಮಲ್ಲಿಕಾರ್ಜುನ ನಾಮಸ್ಮರಣೆ ಮಾಡಿ ಆಕೆ ದೊಡ್ಡಕ್ಕೆಗಳು. ಹೌದು. ಆಕೆ ಅಕ್ಕ ಮಾದೇವಿ. ಈಕೆ ಬಂದಾಳ ಪುಕ್ಕ ಮಾದೇವಿ ಸೂರ್ಯನಕ್ಕೆ. ಈಕೆ ಏನು ಅರ್ಥ ಆಗುವಂಗಿಲ್ಲ ಬಿಡುವಂಗಿಲ್ಲ ಕರೆ ಹಿಂಗ ಮಾಡಾಕಿ ನಡವಾರ ಕ್ಯಾಟು ಕೂಡ ಹೊಡಿತಾಳ. ಅದಕ್ಕೆ ಏನಾಗೈತಿ ನಿಮ್ಮ ಒಬ್ಬಾಕಿ ನಮ್ಮ ಗಂಡ ಮಗನದಿಂದ ಮುಕ್ತಿಗೆ ಹೋದಾಕಿಲ್ಲ. ಯಾರಾಕಿ? ನಮ್ಮ ಗಂಡ ದೇವರನ್ನ ಭಕ್ತಿ ಮಾಡ್ಯಾಳ. ಹೌದು. ಯಾರಪ್ಪ ಅಂದ್ರ ಶಬರಿ. ಏನು ಮಾಡ್ಯಾಳ? ಏನು ಶಬರಿ ನಿಮ್ಮ ಅವ್ವನ ದಾರಿ ಅದು ಕಾಯ್ತಾಳ. ನಾಕಿ ಮುಕ್ತಿ ಪಡಿಬೇಕಾದ್ರ ಯಾರ ದಾರಿ ಕಾಯ್ತಾಳ? ಯಾರ ದಾರಿ ಕಾಯ್ತಾಳ ಅಂದ್ರೆ ಈ ಮಶೀಬ್ನಾಳ ವಿದ್ಯಾನ ದಾರಿ ಕಾದಿಲ್ಲ. ಇಲ್ಲ, ನಮ್ಮ ರಾಮದೇವ್ರನ್ನ ದಾರಿ ಕಾದಾಳ ನಿಮ್ಮ ಶಬರಿ. ಹೌದು. ಯಾಕೆ ಕಾಯ್ಬೇಕಾಗಿತ್ತ? ಆಕಿಗೆ ಏನು ಕೊಳೆ ಮೇಗಿತ್ತ? ಅವಿದ್ಯಾ ಅವನದೇನು ಕೊಳೆ ಮೇಗಿತ್ತ? ಅವ್ ನಮ್ಮ ಗಂಡ ದೇವ್ರಿಗೆ ಹೆಚ್ಚಾಕ ಅವನ ದಾರಿ ಕಾಯ್ಬೇಡತ್ತ ನೇರ ಹೋಗಿ ಹೇಳ್ಬೇಕಲ್ಲಾಗಿತ್ಲ. ಹೌದು. ಈಕೇನು ಇದ್ದಳ ನಾವಾಗ? ಇಲ್ಲ, ಈಕೆಲ್ಲಿ ಈಕೆ ಇದ್ದಿದ್ದಿಲ್ಲ. ಈಕೆ ಇದ್ರೆ ಏನಾರ ಗದ್ಲ ಮಾಡ್ತಾಳೆ ಆಮೇಲೆ ಕರೆ ಈಕೆ ಇದ್ದಿರ್ಕಿಲ್ಲ ಅವಾಗ. ಇಲ್ಲ, ಅದಕ್ಕೆ ಆಕಿ ಶಬರಿ ಏನು ಮಾಡ್ಯಾಳ? ನನ್ನ ದೇವರ ನಾಮಸ್ಮರಣೆ ಮಾಡಿ ಮುಪ್ಪನ ವಯಸ್ಸಾಗೈತ ಕರೆ ಆಕೆಗೆ. ಹೌದು. ಆದ್ರೂ ನಾಮಸ್ಮರಣೆ ಮಾಡೋದು ಬಿಟ್ಟಿರ್ಕಿಲ್ಲ ಆಕಿ. ಹೌದು. ಬರೀ ರಾಮ ಜಪನೆ ಮಾಡ್ತಿಳು. ದಿನ ನನ್ನ ರಾಮದೇವರು ಬರ್ತಾನ ತಿಳುತ್ತಿಳು. ಹಣ್ಣು ತಂದು ಇಡ್ತಿದ್ಳು. ದಿನನಿತ್ಯ ರಂಗೋಲಿ ಹಾಕ್ತಿದ್ಳು. ಆ ರಾಮನ ದಾರಿ ಕಾಯ್ತಿದ್ಳು. ಎಷ್ಟೋ ವರ್ಷ ಹೋತ್ ಹಂಗ ದಿನ ಕಳೆದು ಕರೆ ರಾಮದೇವರು ಬರಲಿಲ್ಲ. ಯಾವಾಗ ನನ್ನ ದೇವರು ಬರ್ತಾನಂತೇಳಿ ಒಂದಾನೊಂದು ಟೈಮ್ದಾಗ ಏನು ಮಾಡ್ತಾಳೆ ಶಬರಿ? ಏನು ಮಾಡ್ತಾಳೆ ಅಂದ್ರೆ ಮುಪ್ಪನ ವಯಸ್ಸಾಗಿತ್ತು. ಹೋಗಿ ರಾಮ ಇವತ್ತು ಬರತಾನಂತೇಳಿ ಎದ್ದ ತಕ್ಷಣ ಏನು ಮಾಡ್ತಾಳು? ಮನಿ ಮುಂದೆ ರಂಗೋಲಿ ಹಾಕ್ತಾಳು. ಹಣ್ಣು ತರಬೇಕಂತೇಳಿ ಕಾಡ ಹರಿಯಾಣದಾಗ ಹೋಗಿ ಹಣ್ಣು ಹರ್ಕೊಂಡು ಬಂದು ದಾರಿಯಾಗ ನಿಲ್ತಿದ್ಳು. ಅದ್ರ ಒಳಗೆ ನಮ್ಮ ರಾಮ ಲಕ್ಷ್ಮಣ ಬರ್ತಿದ್ರ. ರಾಮ ಲಕ್ಷ್ಮಣ ಬರುದು ನೋಡಿ ಏನು ಮಾಡ್ತಾಳೆ ಶಬರಿ? ಓಡುತ್ತು ಹೋಗಿ ರಾಮದೇವರು ಲಕ್ಷ್ಮಣ ದೇವರ ಪಾದ ಹಿಡಿತಾಳು. ಯಪ್ಪ ಭಗವಂತ ನಿನ್ನ ದಾರಿ ನಾಸ ಎಷ್ಟೋ ವರ್ಷ ಆತ ಕಾಯಕತ್ತೇನೆ ಭಗವಂತ. ಇವತ್ತು ನನ್ನ ಮುಕ್ತಿಗೆ ಹೋಗ್ಬೇಕಾದ್ರೆ ನಿನ್ನಿಂದ ಹೋಗ್ಬೇಕಾಗೈತಿ. ಅದಕ್ಕೆ ನನಗೆ ಆಶೀರ್ವಾದ ಮಾಡಬಾ ಪ್ರಭು ಅಂತೇಳಿ ಮನೆಗೆ ಕರ್ಕೊಂಡು ಹೋಗ್ಯಾಳ. ಯಾ ಶಬರಿ? ಈ ಮಶೇಬನಾಳ ಶಬರಿ ಮನೆಗೆ ಕರ್ಕೊಂಡು ಹೋಗಿ ಏನು ಮಾಡ್ಯಾಳ ಅಂದ್ರೆ ಒಂದು ದಗದ ಮಾಡ್ಯಾಳ. ಭಕ್ತಿದಿಂದ ಏನು ಮಾಡ್ತೀಳ? ಭಕ್ತಿದಿಂದ ಏನು ಮಾಡ್ತೀಳ ಅಂದ್ರೆ ಹಣ್ಣು ಕಚ್ಚುತ್ತಿದ್ಳು. ಕೈ ಅಂತದ ನಾ ಕ್ವಾಟ್ನಿ ಅಂದ್ರೆ ನಾನು ಪ್ರಭು ನನಗೆ ಆಶೀರ್ವಾದ ಮಾಡಂಗಿಲ್ಲ ಅಂತ ತಿಳ್ಕೊಂಡ ಏನ್ ಮಾಡ್ತಳು? ಹಣ್ಣು ಕಚ್ಚುತ್ತಿದ್ಳು. ಕೈಯನ್ನು ಅಲ್ಲೇ ಕೈ ಇದ್ದು ಅಂದ್ರೆ ಅಲ್ಲೇ ಉಗಿತಳು. ರುಚಿ ಇದ್ದು ಅಂದ್ರೆ ಆಟ ಅವನು ತೆಗೆದು ಇಡ್ತಳು. ದಿನನಿತ್ಯ ಹಿಂಗ ಮಾಡ್ತಿದ್ಳು. ಅವಾಗ ರಾಮದೇವರು ಬಂದ ತಕ್ಷಣ ಹಣ್ಣು ಏನು ಮಾಡ್ತಾಳು? ಯಪ್ಪ ಭಗವಂತ ನಿನ್ನ ಭಕ್ತಿಗೆ ನಾ ಹಣ್ಣು ತೆಗೆದಿಟ್ಟನೆ ಅಂತ ತಿಳ್ಕೊಂಡು ರಾಮದೇವರಿಗೆ ಹಣ್ಣು ತಿನ್ನಾಕ ಕೊಟ್ಟಾಳು. ತಿನ್ನಾಕ ಕೊಟ್ಟ ತಕ್ಷಣ ರಾಮದೇವರು ಹೇಳ್ತಾನ, ನೀ ಹಣ್ಣು ಕೊಟ್ಟಂತ ಹಣ್ಣು ಬಹಳ ರುಚಿ ಇದಾವ ತಾಯಿ ಅಂದಾಗ, ನೀ ಏನು ಬೇಡ್ತಿ ಬೇಡಿ ಇವತ್ತು ನಾ ಕೊಡುವಂತ ಪ್ರಭು ಅದನ್ನ ಅಂದಾಗ ಈಕೇನು ಬೇಡ್ತಾಳ ಮಶೀಬನಾಳ ಶಬರಿ? ಏನು ಹೇಳು? ಯಪ್ಪ ನನಗೇನು ಬೇಡಿ ಬ್ಯಾಡ, ಬಂಗಾರ ಬ್ಯಾಡ, ಮುತ್ತು ಬ್ಯಾಡ, ಹರಳು ಬ್ಯಾಡ, ನನಗೆ ಆಸ್ತಿ ಬ್ಯಾಡ, ಮನಿ ಬ್ಯಾಡ. ಭಗವಂತ ನನಗೆ ಮುಕ್ತಿ ಕೊಡೋ ಭಗವಂತ, ನನಗೆ ಈ ಜಲಮನು ಸಾಕಾಗೈತಿ ಅಂತ ಹೇಳ್ತಾಳ. ಯಾ ಶಬರಿ? ಈ ಮಶೀಬನಾಳ ಶಬರಿಗೆ ಮುಕ್ತಿ ಬೇಕಾದ್ರ ಅಪ್ಪನ ಬೇಡ್ತಾಳ. ಮತ್ತ ಮನಿ ಬಂಗಾರ ಬೇಕಾದ್ರ ಮತ್ತ ಅಪ್ಪನ ಬೇಡ್ತಾಳ. ಮನಿ ಬಂಗಾರ ಎಲ್ಲ ಬಂದ ನಿಂತ ತಿಳ್ಕೊ. ಏನ್ ಮಾಡ್ತಾಳ? ನೀ ಅಪ್ಪ ನೀ ಯಾವ್ದು ಸಂಬಂಧ ಇಲ್ಲ ತಿಳಕನು ಈಕಿನ ಮಾತು. ಯಾಕಂದ್ರ ಕೊಡವ ಅವದಾನ, ಕಸ್ಕೊಳವ ಅವದಾನು. ಹಂಗ ಮುಕ್ತಿ ಕೊಡ್ಬೇಕಾದ್ರೆ ನನ್ನ ಭಗವಂತ ಮುಕ್ತಿ ಕೊಟ್ಟಾನು. ನಿಮ್ಮ ಅವ್ವಗಳದಿಂದ ಏನೂ ಆಗಿಲ್ಲ ತಿಳಿ ವಿದ್ಯಾಗ ತಿಳಿಸಿ ಹೇಳ್ಬೇಕಾಗೈತಿ. ಅದಕ್ಕೆ ಮತ್ತೇನಂತ ಕೇಳ್ತಾಳ? ಏನ್ ಕೇಳ್ತಾರ ಬಾತಮ್ಮ? ಅದಕ್ಕೇನು ಕೇಳ್ತಾಳು? ನೀರು ನಿರಾಕಾರ ಆಚ ಕಡೆ ನನ್ನ ಭಗವಂತ ಹೆಂಗೆದ್ದ ಅತ್ ಇದನ್ನೊಂದು ವಿಷಯ ತೆಗದಾಳ. ಇನ್ನತನ ನನ್ನ ಭಗವಂತ ಏನು ಮಾಡ್ಯಾನು? ನೀರು ನಿರಾಕಾರ ಆಚ ಕಡೆ ಎದ್ದ ಅವ ಹೆಂಗ ಅಷ್ಟು ದಿಕ್ಕಗಳನ್ನ ಹುಡ್ಸ್ಯಾನ, ಅಷ್ಟು ವಸ್ತುಗಳನ್ನ ಹುಡ್ಸ್ಯಾನ, ಹೆಂಗ ತಯಾರು ಮಾಡ್ಯಾನ ಅನ್ನುವಂಥದ್ದು ವಿದ್ಯಾಗ ಈಗ ಸದ್ದ ಹೇಳ್ಬೇಕಾಗೈತಿ. ಅದಕ್ಕೆ ಏನೇನು ಮಾಡ್ಯಾನ?